ಅಂತೂ ಇಂತೂ ಆ ಹುಡುಗಿ ನನ್ನ ಮಗನ ತಲೆ ಕೆಡಿಸೇ ಬಿಟ್ಲು. ಇಷ್ಟು ದಿನ ನನ್ನ ವಿರುದ್ಧ ಒಂದೇ ಒಂದು ಮಾತಾಡದೇ ಇದ್ದ ನನ್ನ ಮಗ ಈಗ ನನಗೆ ಬುದ್ಧಿ ಹೇಳ್ತಿದ್ದಾನೆ, ಅವಳು ಪರ ವಹಿಸ್ಕೊಂಡು ಮಾತಾಡ್ತಿದ್ದಾನೆ. ಇಲ್ಲ, ಹೀಗೆ ಬಿಟ್ಟರೆ ಅವಳು ನನ್ನ ಮಗನೇ ನನ್ನಿಂದ ದೂರ ಮಾಡಿಬಿಡ್ತಾಳೆ. ನನ್ನ ಮಗ ನನ್ನ ಕೈ ತಪ್ಪು ಹೋಗ್ತಾನೆ. ಇಲ್ಲ, ನಾನು ಇದಕ್ಕೆ ಅವಕಾಶ ಮಾಡಿಕೊಡಲ್ಲ. ಏ ಹುಡುಗಿ, ಅದು ಹೇಗೆ ನೀನು ನನ್ನ ಮಗನ ನನ್ನಿಂದ ದೂರ ಮಾಡ್ತೀಯೋ ನಾನು ನೋಡ್ತೀನಿ. ಅಯ್ಯಯ್ಯಪ್ಪ, ಏನು ಬಿಸಿಲೇ ಇದು. ಬರಬೇಡಿ ಅಂತ ಹೇಳಿದ್ರು ಕೇಳಲ್ವಲ್ಲ ನೀವು? ಅಯ್ಯೋ, ಮನೇಲೇ ಕೂತ್ಕೊಂಡಿರ್ಲ. ಬೆಂಗಳೂರು ಇಷ್ಟೊಂದು ಬದಲಾವಣೆ ಆಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಬಿಡಮ್ಮ. ಅಯ್ಯೋ, ನಮ್ಮ ಕಾಲದಲ್ಲಿ ಹಿಂಗಿರ್ಲಿಲ್ಲ. ನಮ್ಮ ಕತೆ ಬಿಡಿ, ನಾವಾದ್ರೆ ದಿನಪೂರ್ತಿ ಮನೆಯಲ್ಲೇ ಇರ್ತೀವಿ. ಏನೋ ಅವಾಗೊಮ್ಮೆ ಇವಾಗೊಮ್ಮೆ ಹೊರಗೆ ಬರ್ತೀವಿ ಏನಾರು ತಗೊಳಕ್ಕೆ. ಆದರೆ ಬಿಸಿಲಲ್ಲೇ ಕೆಲಸ ಮಾಡ್ತಾರಲ್ಲ, ಅವ್ರ ಕತೆ ಹೇಳಿ. ಹೌದು ಕಣೆ, ಪಾಪ. ಬನ್ನಿ. ಜಾನಕಿ, ಅಲ್ಲೋಡು, ಅವರು ನಮ್ಮ ಅಳಿಯಂದ್ರಲ್ವಾ? ಹೌದತ್ತೆ, ಅಳಿಯಂದ್ರೆ ಕೆಲಸ ಮಾಡ್ತಿದ್ದಾರೆ. ನೆನ್ನೆ ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ ಬಾಯಿ ಮಾತಿಗೆ ಹೇಳ್ತಿದ್ದಾರೆ ಅನ್ಕೊಂಡೆ. ನೋಡಿದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಿದಾರಲ್ಲ ಅತ್ತೆ. ಹೌದು ಕಣೆ, ನಮ್ಮ ದಿವ್ಯನಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟು ಬದಲಾಗ್ಬಿಟ್ರು ನೋಡು. ಇನ್ನೇನಿದ್ರು ನಮ್ಮನೆ ಪೀಡೆ ಬದಲಾಗಬೇಕು. ಅವಳು ಬದಲಾಗಬೇಕು ಅಂದರೆ ಬಾಲನ್ ಪ್ರೀತಿನೇ ಬದಲಾಯಿಸ್ಬೇಕು. ಅತ್ತೆ, ಮಾತಾಡ್ಸ್ಕೊಂಬರೋಣ? ಬೇಡ ಕಣೆ, ಇದು ಅವನು ಕೆಲಸ ಮಾಡೋ ಜಾಗ. ಅಲ್ಲಿ ಹೋಗಿ ನಾವು ತೊಂದರೆ ಕೊಡೋದು ಬೇಡ. ಬಾ, ಈ ರೋಡಲ್ಲಿ ಹೊಟ್ಟೋಗೋಣ. ಭಗವಂತ ಅಂತ ಕೃಷ್ಣ. ಓರೆಗಣ್ಣಲ್ಲಿ ನೋಡೋದು ಬೇಡ, ಬೇಕಾದರೆ ಎದುರುಗಡೆ ನಿಂತ್ಕೊಂಡು ಡೈರೆಕ್ಟಾಗೆ ನೋಡು. ಹಲೋ, ನಾನೇ ನಿನ್ನ ನೋಡ್ತಿಲ್ಲ, ಇದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಅಷ್ಟೇ. ಓಹೋ, ಹೌದಾ? ಸತ್ಯ ಸತ್ಯ ಯಾವತ್ತೂ ಸತ್ಯನೇ ಮಾತಾಡಬೇಕು. ಈ ಥರ ಸುಳ್ಳ್ಯಾಕೆ ಹೇಳ್ತಾ ಇದೆಯಾ? ನೀನು ನೋಡ್ತಾ ಇದೆಯಲ್ಲ, ಅದು ನಾನು ನೋಡಿದೆ. ಹತ್ರ ಬಂದು ನಿಂತು ದೃಷ್ಟಿ ತೆಗಿ, ನನಗೆ ನಿಂದೆ ದೃಷ್ಟಿ ಆಗಿರುತ್ತೆ. ಅಬ್ಬಾ, ಜನಕ್ಕೆ ಎಷ್ಟು ಭ್ರಮೆ ಇರುತ್ತಪ್ಪ. ಓಯ್, ಯಾವ ಭ್ರಮೆ? ನಿನಗೆ ತಾಕತ್ತಿದ್ರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳ್ಬಾ. ಹೇ, ತಾಕತ್ ಬಗ್ಗೆ ಮಾತಾಡ್ತೀಯಾ? ಒಂದೇ ಇರು. ಏನು ತಾಕತ್ತಿನ ಬಗ್ಗೆ ಮಾತಾಡ್ತಿದ್ಯಾ? ನನ್ನ ಹತ್ರನೇ ತಾಕತ್ತಿನ ಬಗ್ಗೆ ಮಾತಾಡ್ತಿದ್ಯಾ ನೀನು? ಏನು ಏನು ಏನು? ಹಬ್ಬುತ್ತಿರೋ ಬಳ್ಳಿ ನಾನು, ಮೆಲ್ಲಗೆ ವಿಚಾರಿಸು ನನ್ನ, ಮೈ ಮರೆತು ನಿನ್ನ ಮುಂದೆ ವರ್ತಿಸುವ ಮಳ್ಳಿ ನಾನು, ಕೋಪವ ನಿವಾಳಿಸು ಚಿನ್ನ.
ಸಿಹಿಯಾದ ಮತ್ತು ನಿನಗಾಗೋ ಕನಸೆಲ್ಲ ನನಗಷ್ಟೇ ಗೊತ್ತು. ಕಾರ್ತಿ ತಿಂಡಿಗೆ ಬಾರೋ. ಚಿಕ್ಕತ್ತೆ ತಿಂಡಿ ಕರೀತಿದ್ದಾರೆ. ಅದಕ್ಕೆ ಏನದಕ್ಕೆ? ನಿನ್ ಶೃಂಗಾರ ಎಲ್ಲ ಮುಗ್ದಿದ್ರೆ ತಿಂಡಿಗೆ ಬಾ. ಎಲ್ಲೋಡೋಗ್ತಾ ಇದೆಯಾ? ಅಮಲ್ ಬೇಬಿ, ಬಿಡು ನನ್ನನ್ನು. ಅತಿ ಆಯಿತು ನಿಂದು. ಸರಿ, ಬಿಟ್ಬಿಡ್ತೀನಿ. ನಾನು ಏನು ಕೇಳ್ತೀನೋ ಅದನ್ನು ಕೊಡು. ಏನು? ಮುತ್ತು. ಅದು ನಿನಗೆ ಸಿಗಲ್ಲ. ಕೊಡಲಿಲ್ಲ ಅಂದರೆ ನಾನು ಬಿಡಲ್ಲ. ಈಗೇನು ಬಿಡ್ತೀಯೋ ಅಥವಾ ನನ್ನ ಸ್ಟೈಲಲ್ಲೇ ನಾನು ಬಿಡಿಸ್ಕೋಬೇಕು? ಇವಾಗ ನಾನು ಯಾವುದಕ್ಕೂ ಹೆದರಲ್ಲ ಸತ್ಯ. ಈ ರೌಡಿಸಮ್ ಎಲ್ಲ ನನ್ನ ಹತ್ರ ನಡೆಯಲ್ಲ. ಅಯ್ಯೋ ಜಿರಳೆ, ಜಿರಳೆ! ಪುಕ್ಲ ಯಾರೋ ದೊಡ್ಡ ಹೀರೋ ತರ ಬಿಲ್ಡಪ್ ಕೊಡ್ತಿದ್ರಪ್ಪ. ಆದ್ರೆ ಒಂದು ಸಣ್ಣ ಜಿರಳೆಗೆ ಈ ತರ ಹೆದರ್ಕೊಂಡ್ಬಿಟ್ರು. ನನ್ನೇ ಎದುರಿಸ್ತೀಯ ನೀನು? ಹೌದು, ಹೆದರಿಸ್ತೀನಿ. ಏನಿವಾಗ ಪುಕ್ಲ 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 ನನ್ನೇ ಪುಕ್ಲ ಅಂತ್ಯಾ? ನೋಡಿ ಇವಾಗ ಏನ್ ಮಾಡ್ತೀನಿ ನಾನು? ಬೇಡ ಅಮೂಲ್ ಬೇಬಿ. ಯಾಕೆ ಯಾಕೆ ಬೇಡ ಅಮೂಲ್ ಬೇಬಿ? ಕೂಕೊಂಡ್ಬಿಡ್ತೀನಿ. ಕೂಕೋ. ಮನೆಯವರೆಲ್ಲ ಬಂದ್ಬಿಡ್ತಾರೆ ಅಷ್ಟೇ. ಬರಲಿ. ಬೇಡ ನೋಡು. ಬೇಕು ರೌಡಿ ಬೇಬಿ. ಆಗಿದ್ದಾಗೋಗ್ಲಿ. ಇವತ್ತು ನೀನು ನನಗೆ ಮುತ್ತು ಕೊಡದೆ ನಾನು ಬಿಡಲ್ಲ. ಬೇಕಿದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಇಷ್ಟೊಂದೆಲ್ಲ ಗೋಳು ಇಟ್ಕೊಂಡ್ಮೇಲೆ ಮುತ್ತು ಕೊಡೋದ ಚಾನ್ಸೇ ಇಲ್ಲ. ಬೇಡ ಬಿಡು. ಅದು ಎಷ್ಟೊತ್ತು ಹೀಗೆ ನಿಂತ್ಕೋತೀಯೋ ನಿಂತ್ಕೋ. ಹೀಗೆ ಇರೋಣ. ಈಗೇನು ಮುತ್ತು ಕೊಡ್ಬೇಕು ತಾನೆ? ಆಯಿತು, ಕೊಡ್ತೀನಿ. ಒಂದು ನಿಮಿಷ ಬಂದೆ. ಮುತ್ತು ಬೇಕಾ? ಮುತ್ತು ಮುತ್ತಿನ ಟ್ಯಾಟೂನೇ ಹಾಕ್ತೀನಿ. ಕಣ್ಮುಚ್ಕೋ. ಇದು ಬೇರೆ.
ಸತ್ಯ ಕಾರ್ತಿಯಲ್ಲಿ ಅವನು ಕರ್ಕೊಂಡು ಬರುತ್ತಾನೆ. ಬಂದಲ್ಲ ಕಾರ್ತಿ, ಕೂತ್ಕೋ, ತಿಂಡಿ ಮಾಡ್ತೀನಿ ಅಂತ. ಏನು ತಿಂಡಿ ಚಿಕ್ಕಿ? ತುಂಬ ಹೊಟ್ಟೆ ಇಸ್ತಾರೆ, ಬಡ್ಸಿ. ಸತ್ಯ ಬಡ್ಸಮ್ಮ. ಎಷ್ಟೊತ್ತಿಗೆ ತಿಂಡಿ ಹೇಳಿದ್ದು ನಿನಗೆ? ಎಷ್ಟೊತ್ತಿಗೆ ಬರ್ತಿದ್ಯಾ ನೀನು? ಟೈಮ್ ಸರಿಯಾಗಿ ಬರೋದಕ್ಕೆ ಏನು ನಿನಗೆ? ದೊಡ್ಡಮ್ಮ ಪಾಪ, ಅಣ್ಣಂಗೆ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ನೀವು ಹೀಗೆ ಮಾಡೋದಕ್ಕೇನೆ. ಇಲ್ಲಿ ನೋಡಿ, ಅಣ್ಣ ಸರಿಯಾಗಿ ಮುಖ ಕೂಡ ಒರೆಸ್ಕೊಂಬಂದಿಲ್ಲ. ಇಲ್ಲಿ ನೋಡಿ. ಏನಾಯಿತು? ಯಾಕೆ ಎಲ್ಲರೂ ನಗ್ತಾ ಇದ್ದೀರಾ? ರಿತು, ನೀನಾದರೂ ಹೇಳೆ ಏನಾಯಿತು ಅಂತ. ನಾನೇನು ಹೇಳೋದಿಲ್ಲಪ್ಪ, ನಾನಿನ್ನು ಚಿಕ್ಕ ಹುಡುಗಿ. ನಾನು ಬೇಡ ಬೇಡ ಅಂತ ಹೇಳಿದ್ರು ಹಠ ಮಾಡಿ ಮುತ್ತು ಕೊಡಿಸ್ಕೊಂಡೆ ಅಲ್ಲ, ಈಗ ಅನುಭವಿಸು. ಏನೋ ಮಗನೇ ನಿನ್ನ ಕೃಷ್ಣಲೀಲೆ. ಅಪ್ಪ ಅದು ಏನಯ್ಯ ಕುಲಪುತ್ರ, ನಿನ್ನ ರೊಮ್ಯಾನ್ಸು ಡೈನಿಂಗ್ ಟೇಬಲ್ವರೆಗೂ ಬಂದಿದೆ. ಹಾಗೇನಿಲ್ಲ ಚಿಕ್ಕಪ್ಪ, ನಾನು ನೋಡ್ಕೊಳ್ಳಿಲ್ಲ ಅಷ್ಟೇ. ಬರೀ ಇದೇ ಆಯಿತು. ಯಾವಾಗ ಎಲ್ಲಿ ಹೇಗಿರಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಮೊದಲಿನ ಹಾಗಿಲ್ಲ ಕಣೋ ಕಾರ್ತಿಕ್ ನೀನು. ಇತ್ತೀಚೆಗೆ ತುಂಬ ಬದಲಾಗ್ತಿದ್ಯಾ ಕಾರ್ತಿಕ್. ಗಮನ ಎಲ್ಲೋ ಹೋಗ್ತಾ ಇದೆ. ಪ್ರೀತಿಗೆ ಬಿದ್ದ ಮೇಲೆ ಹಾಗೆ ಕಣೆ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನಾವು ನೋಡಿದ್ರು ನೋಡ್ದಿದ್ದ ಹಾಗಿರಬೇಕು, ಅಲ್ವೇನೋ ಕಾರ್ತಿಕ್? ಹಾಂ, ಅದು ಏನಪ್ಪ ನೀವು ರೇಗಿಸ್ತಿರಲ್ಲ? ರೇಗದೆ ಇನ್ನೇನಯ್ಯ ಮಾಡಲಿ, ಈಗ ಎಲ್ರಿಗೂ ನೋಡ್ದಾಗಾಯ್ತಲ್ಲ. ನೋಡು, ಇನ್ಮೇಲೆ ರೂಮಿಂದ ಹೊರಗಡೆ ಬರಬೇಕಾದ್ರೆ ಒಂದು ಸಾರಿ ಕನ್ನಡಿನ ನೋಡಿಕೊಂಡು ಬಾ. ಈ ಹುಡುಗಿ ನಾನು ಅಂದ್ಕೊಂಡದ್ದಕ್ಕಿಂತ ನನ್ನ ಮಗನಿಗೆ ಹೆಚ್ಚು ಹತ್ರ ಆಗಿದ್ದಾಳೆ ಅನಿಸುತ್ತೆ. ಇನ್ನಿದನ್ನು ಮುಂದುವರಿಯೋದಕ್ಕೆ ನಾನು ಬಿಡಬಾರ್ದು. ಇವನು ಬೇರೆ, ಅವಳನ್ನು ನೋಡಿದ ತಕ್ಷಣ ಹಲ್ಕಿರಿತಾನೆ. ಅಣ್ಣ, ಇವನೇನೋ ಈ ಅವತಾರದಲ್ಲಿ ಇಲ್ಲಿಗೆ ಬಂದ, ಓಕೆ. ಅದೇ ಆಫೀಸ್ಗೆ ಹೋಗಿದ್ದೀರೆ ದೇವರೇ ಗೊತ್ತಿಯ. ಏನಿದು ಇಬ್ರು ಅಣ್ಣ ತಮ್ಮ ಸೇರಿಕೊಂಡು ಚಿಕ್ಕ ವಿಷಯಕ್ಕೆ ನನ್ನ ಮಗನ ಅಷ್ಟೊಂದು ರೇಗಿಸ್ತಾ ಇದ್ದೀರಲ್ಲ, ಬಿಡಿ ಅದನ್ನ. ಅದು ಹೇಗೆ ಬಿಡೋಕ್ಕಾಗುತ್ತೆ? ಇಷ್ಟು ದಿವಸ ಹಾವು ಮುಂಗ್ಸಿ ಥರ ಆಡ್ತಿದ್ರು, ಈಗ ಜೋಡಿ ಹಕ್ಕಿಗಳಾಗಿದ್ದಾರೆ.